ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಬ್ಯಾಂಕಿಂಗ್, SSC, RRB ಈ ತರಗತಿಗಳಿಗೆ ನಡೀತಾ ಇರುವಂಥ ಸ್ಟ್ಯಾಟಿಕ್ GK ಸರಣಿಯ ಈ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಐ ವೆಲ್ಕಮ್ ಯು ಆಲ್ ಟು ದಿ ನೆಕ್ಸ್ಟ್ ಎಡಿಷನ್ ಆಫ್ ಅವರ್ ಲರ್ನಿಂಗ್ ಸೀರೀಸ್ for static GK of banking, SSC and also RRB examinations. Friends, today in this class we will be learning about the national parks in India. Especially we will be learning with regard to Andaman Nicobar Islands only today. ಸ್ನೇಹಿತರೆ, ಈ ದಿನದ ಈ ಕಲಿಕೆಯಲ್ಲಿ ನಾವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿನ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಕಲ್ತ್ಕೊಳ್ತೀವಿ. ಸರಿ ಅಲ್ವಾ? ಹಾಗಾದರೆ ಇಲ್ಲಿ ನೋಡ್ಬಿಡೋಣ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಭಾರತದ ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದು. ನಮಗೆ ಗೊತ್ತಿದೆ, ಇದರಲ್ಲಿ ಸುಮಾರು 570ಕ್ಕೂ ಮಿಕ್ಕಿ ದ್ವೀಪಗಳಿವೆ. ಆದರೆ ಇದರಲ್ಲಿ ಕೇವಲ 32 ಮಾತ್ರ ಜನನಿಬಿಡ ದ್ವೀಪಗಳು. ಸರಿ ಅಲ್ವಾ? ದೇರ್ ಆರ್ ಓನ್ಲಿ ಎ ಲೆಸ್ಸರ್ ಆರ್ ಎ ವೆರಿ ಸ್ಮಾಲ್ ನಂಬರ್ ಆಫ್ ಐಲ್ಯಾಂಡ್ಸ್ ವಿಚ್ ಆರ್ ಇನ್ಹ್ಯಾಬಿಟೆಡ್. ಸರಿ, ಆದರೆ ಇಲ್ಲಿರುವಂಥ ರಾಷ್ಟ್ರೀಯ ಉದ್ಯಾನವನಗಳು ಎಲ್ಲಿವೆ, ಹೆಸರೇನು, ಹಾಗೆ ಅದರ ವಿಶೇಷತೆ ಏನು ಅಂತ ನೋಡ್ಕೊಂಡ್ಬಿಡೋಣ. ಇರೋದಂತೂ ನಮಗೆ ಗೊತ್ತಿದೆ, ಅದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ. ಹಾಗೆ ಇದರ ಬಗ್ಗೆ ಪೋರ್ಟ್ ಬ್ಲೇರ್ ಇದರ ರಾಜಧಾನಿ, ಅದು ಕೂಡ ನಮಗೆ ಗೊತ್ತಿದೆ ಅಲ್ವಾ? ದಟ್ ಈಸ್ ದಿ ಕ್ಯಾಪಿಟಲ್. ಆ್ಯಂಡ್ ಸೊ ಲೆಟ್ ಅಸ್ ಜಸ್ಟ್ ಲರ್ನ್ ಅಬೌಟ್ ದಿ ವೇರಿಯಸ್ ನ್ಯಾಷನಲ್ ಪಾರ್ಕ್ಸ್ ಹಿಯರ್ ಆ್ಯಂಡ್ ದೇರ್ ಸ್ಪೆಷಾಲಿಟೀಸ್. ಇದು ಗಲಥಿಯಾ ನ್ಯಾಷನಲ್ ಪಾರ್ಕ್ ಅಂತ ಹೇಳಿಬಿಟ್ಟು, ಇದು ಯಾವುದಕ್ಕಪ್ಪ ತುಂಬ ಫೇಮಸ್ ಇದೆ ಅಂತಂದರೆ ಬ್ರೀಡಿಂಗ್ ಪ್ಲೇಸ್ ಫಾರ್ ದಿ ಮಿಸ್ಟೀರಿಯಸ್ ಜಯಂಟ್ ಲೆದರ್ ಬ್ಯಾಕ್ ಅಂದರೆ ಮಿಸ್ಟೀರಿಯಸ್ ಅಂದರೆ ಒಂಥರ ರಹಸ್ಯ ಅಂತಂದರೆ ಇದರ ಪ್ರಭೇದಗಳನ್ನು ಪೂರ್ತಿ ಭೇದಿಸೋದಕ್ಕೆ ಆಗಿಲ್ಲ. ನಾವು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಅರ್ಥಕೊಳ್ಳೋದು ಕಷ್ಟ ಆಗಿದೆ. ಜಯಂಟ್ ಲೆದರ್ ಬ್ಯಾಕ್, ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಮೆರೈನ್ ಟರ್ಟಲ್. ಸರಿ ಅಲ್ವಾ? ಆಮೆ ಬಗ್ಗೆ ಮಾತಾಡ್ತಿದ್ದಾರೆ. ಜಗತ್ತಿನ ಅತ್ಯಂತ ಬೃಹತ್ ಸಾಗರ ಆಮೆ ಇದು ಅಂತ ಹೇಳ್ತಾ ಇದ್ದಾರೆ, ಮೆರೈನ್ ಟರ್ಟಲ್. ಸರಿ ಅಲ್ವಾ? ಇದು ಗಲಥಿಯಾ ನ್ಯಾಷನಲ್ ಪಾರ್ಕ್. ನಮಗೆ ಪ್ರಶ್ನೆ ಕೇಳ್ಬೋದು, ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ನ್ಯಾಷನಲ್ ಪಾರ್ಕ್ಸ್ ಡು ವಿ ಫೈಂಡ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಮೆರೈನ್ ಟರ್ಟಲ್ ಅಂತ ಹೇಳಿ ಅಂಡಮಾನ್ ನಿಕೋಬಾರಿನ ಐಲ್ಯಾಂಡ್ ರಾದರ್ ನ್ಯಾಷನಲ್ ಪಾರ್ಕ್ಸಿನ ಹೆಸರುಗಳನ್ನೇ ನಮಗೆ ಕೊಡ್ಬೋದು. ಅವಾಗ ನಾವು ಯಾವುದು ಅಂತ ಹೇಳಿ ಲೊಕೇಟ್ ಮಾಡೋದಕ್ಕೆ ಶಕ್ತರಾಗಿರಬೇಕು ಅಲ್ವಾ? ಆ ಸಾಮರ್ಥ್ಯ ಇದ್ದಿರಬೇಕು. ನಾವು ಇದೆಲ್ಲವನ್ನು ಕೂಡ ನೆನಪಲ್ಲಿ ಇಟ್ಕೋಬೇಕು ಅಂತಲೇ ಇದನ್ನೆಲ್ಲ ನಾವು ಚಿತ್ರ ರೂಪದಲ್ಲಿ ಪ್ರೆಸೆಂಟ್ ಮಾಡ್ತಿರೋದು. ಪಿಕ್ಟೋರಿಯಲ್ ಮೆಮೊರಿ ವಿಲ್ ಬಿ ಮೋರ್ ಆ್ಯಂಡ್ ಸೊ ಇದನ್ನು ಚಿತ್ರಗಳ ಮುಖೇನ ನಾವು ಪ್ರತಿನಿಧಿಸ್ತಿದ್ದೀವಿ. ವಿ ಆರ್ ರೆಪ್ರೆಸೆಂಟಿಂಗ್ ಥ್ರೂ ಪಿಕ್ಚರ್ಸ್. ಸರಿ, ಎರಡನೇ ರಾಷ್ಟ್ರೀಯ ಉದ್ಯಾನವನ ನಾವಿವತ್ತಿನ ದಿನ ನೋಡ್ತಾ ಇರುವಂಥದ್ದು ಕ್ಯಾಂಪ್ಬೆಲ್ ಬೇ ನ್ಯಾಷನಲ್ ಪಾರ್ಕ್. ಸರಿ ಅಲ್ವಾ ಸ್ನೇಹಿತರೆ? ಯಾವುದೋ ಒಂದೆರಡು ಪ್ರಾಪರ್ ನೌನ್ಗಳನ್ನು ಬಿಟ್ಟರೆ ನಿರ್ದಿಷ್ಟ ನಾಮಪದಗಳನ್ನು ಅನುವಾದಿಸುವಂತಿಲ್ಲ. ಇದು ಕ್ಯಾಂಪ್ಬೆಲ್ ಬೇ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತೀವಿ. ಇದರ ವಿಶೇಷತೆ ಏನು ಅಂದರೆ ವೇರಿಯಸ್ ಟರ್ಟಲ್ ಸ್ಪೀಶೀಸ್. ಇಲ್ಲೂ ಕೂಡ ಸಾಕಷ್ಟು ವಿಧದ ಜಾತಿಗಳ ಆಮೆಗಳನ್ನು ಕಾಣಬಹುದಂತೆ. ಅದರಲ್ಲಿ ಪ್ರಮುಖವಾಗಿ ಹಾಕ್ಸ್ಬಿಲ್, ಆಲಿವ್ ರಿಡ್ಲಿ, ಇದೆಲ್ಲ ನಿಮ್ಗೆ ಗೊತ್ತಿದೆ. ಮನೆಯಲ್ಲಿ ಕೂಡ ಸಾಕೋ ಹಂಗಿಲ್ಲ. ಇದು ನಾವೇನಾದರೂ ಅಲ್ಲ, ಅಷ್ಟು ದೊಡ್ಡ ಆಮೇಲೆ ಸಾಕೋಕ್ಕಾಗಲ್ಲ, ವರ್ಲ್ಡ್ಸ್ ಲಾರ್ಜೆಸ್ಟು. ಬಟ್ ಆಲಿವ್ ರಿಡ್ಲಿ ಎಲ್ಲ ತುಂಬ ಕಾಸ್ಟ್ಲಿ. ಇಲ್ಲೆಲ್ಲ ಕೆಲವು ಕಡೆ ನಾವು ನೋಡ್ತೀವಿ. ಆದರೆ ಇಂಥ ಸ್ಪೀಶೀಸನ್ನು ಸಾಕೋದಕ್ಕೆ ನಾವು ಲೈಸೆನ್ಸ್ ತೊಗೋಬೇಕು. ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತೊಗೊಂಡ್ರೆ ಮಾತ್ರ ಇಟ್ಕೋಬೋದು. ಆಲಿವ್ ರಿಡ್ಲಿ ಇದೆ ಕೆಲವು ಕಡೆಗಳಲ್ಲಿ. ಓಕೆ, ಸೊ ದಟ್ ಈಸ್ ಇಟ್. ಲೆದರ್ ಬ್ಯಾಕ್, ಹಾಗೆಯೇ ಮಲಯನ್ ಬಾಕ್ಸ್ ಆ್ಯಂಡ್ ಆಲ್ಸೋ ಜಯಂಟ್ ಲೆದರ್ ಬ್ಯಾಕ್. ಇದಿಷ್ಟು ಕೂಡ ಆಮೆಗಳ ವಿಧವಾದ ಪ್ರಭೇದಗಳು, ಸ್ಪೀಶೀಸ್ ಆಫ್ ಟರ್ಟಲ್ಸ್. ಇದಾದಮೇಲೆ ಈಗಲ್ ಸ್ಪೀಶೀಸ್ ಆಫ್ ನಿಕೋಬಾರ್ ಸರ್ಪೆಂಟ್ ಈಗಲ್ ಆ್ಯಂಡ್ ಆಲ್ಸೋ ವೈಟ್ ಬೆಲಿಡ್ ಸಿ ಈಗಲ್ ಆರ್ ಫೌಂಡ್ ಇನ್ ದಿಸ್ ಪಾರ್ಕ್. ಇಲ್ಲಿ ಇರುವಂಥ ಹದ್ದುಗಳ ಜಾತಿಗಳನ್ನು ಕೂಡ ಬರೆದಿದ್ದಾರೆ. ಹಾಗೆ ದೇರ್ ಆರ್ ಎ ವೆರೈಟಿ ಆಫ್ ಕ್ರ್ಯಾಬ್ ಈಟಿಂಗ್ ಮೆಕಾಕ್, ಕೋತಿ ಜಾತಿಯ ಒಂಥರದ ಪ್ರಾಣಿ, ಹಾಗೆ ಮೆಗಾಪೋಡ್, ಕ್ರೋಕೊಡೈಲ್ಸ್, ಡೀರ್,
ವೈಲ್ಡ್ ಪಿಗ್ ಆ್ಯಂಡ್ ಆಲ್ಸೋ ಬ್ಯಾಟ್ ಅಂತ ಹೇಳಿದ್ರೆ ಕಪ್ಪಡದ ಹಕ್ಕಿ ಅಥವಾ ನಾವು ಬಾವುಲಿ ಅಂತ ಏನು ಹೇಳಿ ಕರಿತೀವಿ ಅದು ಅಂತ. ಸರಿ ಅಲ್ವಾ? ಹೋಗೋಣ ಅಲ್ವಾ? ಹಾಗಾದರೆ ಮುಂದಿನ ರಾಷ್ಟ್ರೀಯ ಉದ್ಯಾನವನ ಮೌಂಟ್ ಹ್ಯಾರಿಯಟ್ ನ್ಯಾಷನಲ್ ಪಾರ್ಕ್ ಅಂತ ಹೇಳಿಬಿಟ್ಟು, ಇಲ್ಲಿ ಫಾನಲ್ ಸ್ಪೀಶೀಸ್ ಏನು ಅಂತ ಹೇಳಿದ್ರೆ ಯಾವ ಪ್ರಾಣಿ ವರ್ಗ ಇದೆ, ಪ್ರಭೇದಗಳು ಅಂತ ಹೇಳಿದ್ರೆ ಅಂಡಮಾನ್ ವೈಲ್ಡ್ ಪಿಗ್ಸ್ ಇದು ವಿಶೇಷ. ವೈಲ್ಡ್ ಪಿಗ್ಸ್ ಅಂತ ಹೇಳಿದ್ರೆ ಇದೇನು ಗೊತ್ತಾ, ಎಂಡೇಂಜರ್ಡ್ ಸ್ಪೀಶೀಸ್ ಅಂದರೆ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಯಾಗಿರೋದ್ರಿಂದ ಇದನ್ನು ನಾವು ನೆನಪಿಟ್ಕೋಬೇಕು. ಸಾಲ್ಟ್ ವಾಟರ್ ಕ್ರೊಕೊಡೈಲ್ಸ್, ಹಾಗೆ ಟರ್ಟಲ್ಸ್ ಆ್ಯಂಡ್ ಆಲ್ಸೋ ರಾಬರ್ ಕ್ರ್ಯಾಬ್ಸ್ ಅಂತ ಹೇಳಿ ಕರಿತಾ ಇದ್ದಾರೆ. ಏಡಿಗಳು, ಆಮೆಗಳು, ಸರಿ ಅಲ್ವಾ? ಸಾಧಾರಣವಾಗಿ ಎಲ್ಲ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಅಂಡಮಾನ್ ನಿಕೋಬಾರಲ್ಲಿರುವಂಥದ್ರಲ್ಲಿ ನಾವು ಕಾಣ್ತಾ ಇರುವಂಥದ್ದು ವಿಶೇಷವಾಗಿ ಆಮೆಗಳನ್ನು ನೋಡ್ತಾ ಇದ್ದೀವಿ. ಸರಿ ಅಲ್ವಾ? ಇದರ ಮತ್ತೊಂದು ವಿಶೇಷತೆ ಅಂದರೆ ದಿಸ್ ಈಸ್ ಎ ಬಟರ್ಫ್ಲೈ ಹಾಟ್ಸ್ಪಾಟ್. ಅಂದರೆ ಇಲ್ಲಿ ಚಿಟ್ಟೆಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ, ತುಂಬ ವಿಧಗಳಲ್ಲಿ ಇಲ್ಲಿ ಕಾಣಸಿಗುತ್ತವೆ ಅನ್ನುವಂಥದ್ದು ಸರಿ. ಇಲ್ಲಿ ಕೂಡ ಎಂಟ್ರಿಗೆಲ್ಲನೂ ನಾವು ಸರ್ಕಾರದ ಪರ್ಮಿಷನ್ ತಗೊಂಡೇ ಒಳಗೆ ಹೋಗಬೇಕು. ಟೂರಿಸಮ್ ಡಿಪಾರ್ಟ್ಮೆಂಟ್ ಅವ್ರು ನಮಗೆ ಹೋಗಬಹುದು ಅನ್ನುವಂಥ ಪರವಾನಗಿ ಕೊಟ್ಟರೆ ಮಾತ್ರ ಹೋಗ್ಬೋದು. ಸರಿ ಅಲ್ವಾ? ಮುಂದೆ ಇರುವಂಥದ್ದು ಮಹಾತ್ಮ ಗಾಂಧಿ ಮೆರೈನ್ ನ್ಯಾಷನಲ್ ಪಾರ್ಕ್. ಸೊ ಮಹಾತ್ಮ ಗಾಂಧಿ ಮೆರೈನ್ ನ್ಯಾಷನಲ್ ಪಾರ್ಕ್ ಇಸ್ ಪರ್ಟಿಕ್ಯುಲರ್ಲಿ ಫೇಮಸ್ ಫಾರ್ ಯಾವುದಕ್ಕಂತೆ ಸೀ ಟರ್ಟಲ್ಸ್ ಅಂದರೆ ಸಾಗರ ಆಮೆಗಳಿಗೆ, ಹಾಗೆ ವೈಬ್ರೆಂಟ್ ಕೊರಲ್ ರೀಫ್ಸ್ ಅಂದರೆ ಹವಳ ದಿಬ್ಬಗಳು ಅಂತ ಹೇಳಿ. ಹವಳ ದಿಬ್ಬಗಳು ಇಲ್ಲಿ ವೈಬ್ರೆಂಟ್ ಅಂದರೆ ಬಹಳ ವರ್ಣರಂಜಿತವಾಗಿದೆ, ಹಾಗೆ ತುಂಬ ವಿಧಗಳಲ್ಲಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದನ್ನು ಯಾಕೆ ಸ್ಥಾಪಿಸಿದರು ಅನ್ನುವ ಉದ್ದೇಶವನ್ನು ಬರೆದಿದ್ದಾರೆ. ಇಟ್ ವಾಸ್ ಎಸ್ಟಾಬ್ಲಿಷ್ ಟು ಪ್ರೊಟೆಕ್ಟ್ ದೀಸ್ ಮೆರೈನ್ ರಿಸೋರ್ಸಸ್. ಈ ಸಮುದ್ರ ಸಂಪತ್ತನ್ನು ರಕ್ಷಿಸೋದಕ್ಕೆ ಅಂತಲೇ ಇದನ್ನು ಸ್ಥಾಪಿಸಲಾಗಿದ್ದು, ಇನ್ಕ್ಲೂಡಿಂಗ್ ದಿ ನೆಸ್ಟಿಂಗ್ ಸೈಟ್ ಆಫ್ ಎಂಡೇಂಜರ್ಡ್ ಸೀ ಟರ್ಟಲ್ಸ್ ಅಂದರೆ ಅಳಿವಿನಂಚಿನಲ್ಲಿರುವ ಹಲವು ಜಾತಿಗಳ ಸಾಗರ ಆಮೆಗಳು ಇಲ್ಲಿ ನೆಸ್ಟಿಂಗ್ ಸೈಟ್ ಅಂದರೆ ಅದು ತನ್ನ ನಿವಾಸವನ್ನು ಮಾಡಿಕೊಂಡಿರುವಂಥ ತಾಣವೂ ಆಗಿದೆ. ಆದ್ದರಿಂದ ಇದನ್ನೆಲ್ಲ ರಕ್ಷಿಸುವ ಉದ್ದೇಶದಿಂದಲೇ ಈ ಒಂದು ಉದ್ಯಾನವನವನ್ನು ಸ್ಥಾಪಿಸಲಾಯಿತು. ಸರಿ, ಹಾಗೆ ಇಲ್ಲಿ ಹೇಳ್ತಿದ್ದಾರೆ ಇಟ್ ಈಸ್ ಆಲ್ಸೋ ಎ ಹೋಮ್ ಟು ವೆರೈಟಿ ಆಫ್ ಮೆರೈನ್ ಲೈಫ್. ಹಲವಾರು ಬಗೆಯ ಅಂದರೆ ಸಾಗರ ಜೀವಿಗಳು, ಜಲಜೀವಿಗಳು ಅಂತ ಹೇಳೋಣ, ಜಲಜೀವಿಗಳಿಗೆ ಇದು ವಾಸಸ್ಥಾನವಾಗಿದೆ. ಇನ್ಕ್ಲೂಡಿಂಗ್ ಡೈವರ್ಸ್ ಫಿಶ್ ಸ್ಪೀಶೀಸ್. ಇಲ್ಲಿ ಮತ್ಸ್ಯ ಪ್ರಭೇದಗಳು ಕೂಡ ಅನೇಕ, ಹಾಗೆ ಮೊಲಾಸ್ಕ್ಸ್ ಆ್ಯಂಡ್ ಅದರ್ ಫ್ಯಾಸಿನೇಟಿಂಗ್ ಕ್ರೀಚರ್ಸ್. ಬಹಳ ನಮ್ಮನ್ನು ಮನಸೆಳೆಯುವಂಥ ಅನೇಕ ಸೃಷ್ಟಿ ಅದ್ಭುತಗಳು ಇಲ್ಲಿವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಮಹಾತ್ಮ ಗಾಂಧಿ ಮೆರೈನ್ ನ್ಯಾಷನಲ್ ಪಾರ್ಕ್. ಸರಿ ಅಲ್ವಾ? ಅದಾದ ನಂತರ ಬರ್ತಾ ಇದ್ದೀವಿ ರಾಣಿ ಝಾನ್ಸಿ ಮೆರೈನ್ ನ್ಯಾಷನಲ್ ಪಾರ್ಕ್. ಇದು ರಾಣಿ ಝಾನ್ಸಿಬಾಯಿ ಅವರ ಸ್ಮರಣಾರ್ಥದಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಸಿ ಹಿಯರ್, ದಿಸ್ ಈಸ್ ಪರ್ಟಿಕ್ಯುಲರ್ಲಿ ಫೇಮಸ್ ಫಾರ್ ಏನಕ್ಕೆ ಅಂತ ಹೇಳಿದ್ರೆ ಫ್ರೂಟ್ ಈಟಿಂಗ್ ಬ್ಯಾಟ್ಸ್ ಅಂದರೆ ಹಣ್ಣುಗಳನ್ನು ತಿನ್ನುವಂತಹ ಬಾವುಲಿಗಳು ಆ್ಯಂಡ್ ಡ್ಯುಗಾಂಗ್ಸ್ ಅಂದರೆ ಸೀ ಕೌಸ್ ಅಂದರೆ ಸಾಗರ ಹಸುಗಳು, ಪಶುಗಳು ಅಂತ ಏನು ಕರಿತೀವಿ ಅದು. ಹಾಗೆಯೇ ಈ ಪಾರ್ಕಲ್ಲಿ ಮತ್ತೂ ಇರುವಂಥದ್ದು ಡೈವರ್ಸ್ ಮೆರೈನ್ ಲೈಫ್ ಇನ್ಕ್ಲೂಡಿಂಗ್ ಕ್ರೋಕೊಡೈಲ್ಸ್, ಮೊಸಳೆಗಳು ಇವೆ ಅಂತ ಹೇಳ್ತಿದ್ದಾರೆ. ಸೀ ಟರ್ಟಲ್ಸ್ ಆ್ಯಂಡ್ ವೇರಿಯಸ್ ಕೊರಲ್ ರೀಫ್ ಅಂತ ಹೇಳಿದ್ರೆ ಇದು ಕೂಡ ಹವಳ ದಿಬ್ಬ ಅನ್ನೋದು ನಮಗೆ ಗೊತ್ತಿದೆ. ಇಲ್ಲಿ ವಿಧವಾದ ಹವಳ ದಿಬ್ಬಗಳಿವೆಯಂತೆ. ಆ್ಯಂಡ್ ಮ್ಯಾಂಗ್ರೋವ್ ಸ್ಪೀಶೀಸ್ ಅಂತ ಹೇಳ್ತಾರೆ. ಉಷ್ಣ ವಲಯ ಒಂದು ಬುಷಿಯಾಗಿ ಇರುವಂಥ
ಏನಂತ ಹೇಳ್ತೀವಿ, ಸಸ್ಯವರ್ಗದ ಪ್ರಭೇದಗಳು, ಮ್ಯಾಂಗ್ರೋವ್ ಸ್ಪೀಷೀಸ್ ಸಸ್ಯವರ್ಗದ ಪ್ರಭೇದಗಳನ್ನು ಇಲ್ಲಿ ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ. ಸರಿ ಅಲ್ವಾ? ಇದಿಷ್ಟು ಆದಮೇಲೆ ನೆಕ್ಸ್ಟ್ ಬರ್ತಾ ಇದ್ದೀವಿ ಸ್ಯಾಡಲ್ ಪೀಕ್ ನ್ಯಾಷನಲ್ ಪಾರ್ಕ್ ಅಂತ ಹೇಳಿಬಿಟ್ಟು. ಈ ಸ್ಯಾಡಲ್ ಪೀಕ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇರುವಂತಹ ಪ್ರಾಣಿ ಯಾವುದು ಅಥವಾ ಪ್ರಾಣಿಗಳು ಅಂಡಮಾನ್ ವೈಲ್ಡ್ ಪಿಗ್. ಅಂಡಮಾನ್ ಇಲ್ಲಿ ವೈಲ್ಡ್ ಪಿಗ್ ಇದೆಯಂತೆ. ಹಾಗೆಯೇ ಅಂಡಮಾನ್ ಹಿಲ್ ಮೈನಾ ಪ್ರಾಣಿಯನ್ನು ನೋಡ್ತೀವಿ. ಇಂಪೀರಿಯಲ್ ಪಿಜನ್ ಹಕ್ಕಿ, ಈ ಹಕ್ಕಿಯನ್ನು ಕೂಡ ನಾವು ನೋಡ್ತೀವಿ. ವಾಟರ್ ಮಾನಿಟರ್, ಡಾಲ್ಫಿನ್ಸ್, ಸರಿ ಅಲ್ವಾ? ವೇಲ್ಸ್ ಅಂದರೆ ತಿಮಿಂಗಿಲಗಳು ಗೊತ್ತಿದೆ ನಮಗೆ. ಆ್ಯಂಡ್ ದಿ ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಅಂದರೆ ಲವಣ ಜಲ, ಸಾಗರ ಜಲದಲ್ಲಿರುವಂತಹ ಮೊಸಳೆಯನ್ನು ಸ್ಯಾಡಲ್ ಪೀಕಲ್ಲಿ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರಿ ಅಲ್ವಾ? ನಂತರ ಯಾವ ಪಾರ್ಕನ್ನು ನೋಡೋಣ ಅಂತ ಹೇಳಿದ್ರೆ ನಾರ್ತ್ ಬಟನ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕ್ ಅಂತ ಹೇಳಿಬಿಟ್ಟು. ಏನು ಗೊತ್ತಾ, ಇದರಲ್ಲಿ ಏನಂತ ಹೇಳಿದ್ರೆ ಈ ನಾರ್ತ್ ಬಟನ್, ಮಿಡ್ಲ್ ಬಟನ್, ಸೌತ್ ಬಟನ್ ಇಲ್ಲೆಲ್ಲ ವಿಶೇಷವಾಗಿ ಏನಂದರೆ ಸ್ಕೂಬಾ ಡೈವಿಂಗ್ ಅಂತ ಕೇಳಿದ್ದೀವಲ್ವ. ಸ್ಕೂಬಾ ಡೈವಿಂಗ್ ಅಂದರೆ ತೀರಾ ಸಮುದ್ರದ ಆಳಕ್ಕೆ ಹೋಗುವಂಥದ್ದು. ಸ್ಕೂಬಾ ಅಂದ್ರೇ ಅದಲ್ವಾ, ಸೆಲ್ಫ್ ಕಂಟೈನ್ಡ್ ಬ್ರೀದಿಂಗ್ ಅಪ್ಯಾರಟಸ್. ಅಂದರೆ ನಾವು ತೀರಾ ಆಳಕ್ಕೆ ಹೋದಾಗ ಉಸಿರುಗಟ್ಟದಂತೆ ನಾವು ಕೆಲವೊಂದು ಮಾಸ್ಕ್ಗಳು ನೀವು ನೋಡಿರ್ತೀರ, ಹಲವು ಸಿನಿಮಾಗಳಲ್ಲೋ ಟಿ ವಿ ಶೋಗಳಲ್ಲೋ ಎಲ್ಲ ನೋಡ್ತಿರ್ತೀರಲ್ಲ. ಇದು ಸ್ಕೂಬಾ ಡೈವಿಂಗ್. ಅದು ಒಂದು ಸ್ಪೋರ್ಟು ಹೌದು, ಒಂದು ಕ್ರೀಡೆನೂ ಹೌದು. ಹಾಗೆ ಇದನ್ನು ಅನೇಕ ಸಂಶೋಧನೆಗಳಿಗೆ ಅಂತ ಬಳಸೋದು ಕೂಡ ಹೌದಲ್ವ. ಅದಕ್ಕೆ ಅಂತ ನಾರ್ತ್ ಬಟನ್, ಮಿಡ್ ಬಟನ್, ಹಾಗೆಯೇ ಮಿಡ್ಲ್ ಬಟನ್, ರಾದರ್ ಆ್ಯಂಡ್ ಆಲ್ಸೋ ಸೌತ್ ಬಟನ್ ಐಲ್ಯಾಂಡ್ಸಲ್ಲಿ ನಾವು ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ. ನಾರ್ತ್ ಬಟನ್ ಐಸ್ಲ್ಯಾಂಡ್ ನ್ಯಾಷನಲ್ ಪಾರ್ಕ್, ಸರಿ ಅಲ್ವಾ? ಇದು ಐಲ್ಯಾಂಡ್ ಅಲ್ಲ, ಐಸ್ಲ್ಯಾಂಡ್. ಸ್ಪೆಲ್ಲಿಂಗ್ಗಳನ್ನು ಸರಿಯಾಗಿ ಗುರ್ತು ಮಾಡ್ಕೊಳ್ತಾ ಇರಬೇಕು. ನ್ಯಾಷನಲ್ ಪಾರ್ಕ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1987, 1987 ಸ್ಥಾಪನೆ ಇದಾಗಿದೆ. ಹಾಗೆ ಇಟ್ ಈಸ್ ಸರೌಂಡೆಡ್ ಬೈ ದಿ ಡೀಪ್ ಆ್ಯಂಡ್ ಬ್ಲೂ ವಾಟರ್ಸ್ ಆಫ್ ಬೇ ಆಫ್ ಬೆಂಗಾಲ್. ಬಂಗಾಲ ಕೊಲ್ಲಿಯ ನೀಲಿ ಜಲ ಏನಿದೆ ಅದು ಆವೃತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನ್ಯಾಷನಲ್ ಪಾರ್ಕ್ ಈಸ್ ಫೇಮಸ್ ಫಾರ್ ಇಟ್ಸ್ ಸ್ಪಾಟೆಡ್ ಡೀರ್. ಅಂದರೆ ಇಲ್ಲಿ ಚುಕ್ಕೆ ಇರುವಂತಹ ಜಿಂಕೆಗೆ ಇದು ಅತ್ಯಂತ ಹೆಸರುವಾಸಿ ಅಂತ. ರೆಪ್ಟೈಲ್ಸ್ ನಮ್ಗೆ ಗೊತ್ತಿದೆ ಅಲ್ಲ, ರೆಪ್ಟೈಲ್ಸ್ ಸರೀಸೃಪಗಳು, ವಾಟರ್ ಲಿಸರ್ಡ್ಸ್, ಮಾನಿಟರ್ ಲಿಸರ್ಡ್ಸ್ ಆಲ್ಸೋ ಥ್ರೈವ್ ಹಿಯರ್. ಅಂದರೆ ನಮ್ಮ ಮನೆಯಲ್ಲಿ ನೋಡುವಂಥದ್ದಲ್ಲ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ವಾಟರ್ ಲಿಸರ್ಡ್ಸ್, ಮಾನಿಟರ್ ಲಿಸರ್ಡ್ಸ್ ಇವತ್ತು ಎಲ್ಲವೂ ಕೂಡ ನ್ಯಾಷನಲ್ ಜಾಗ್ರಫಿನಲ್ಲಿ ಅತಿ ಹತ್ತಿರದಲ್ಲಿ HD ತೋರಿಸ್ತಾ ಇದ್ದಾರೆ. ನೀವು ಇದು ಎಲ್ಲವನ್ನು ಕೂಡ ಕಾಣಬಹುದು ಸ್ನೇಹಿತರೆ. ಸರಿ ಅಲ್ವಾ? ಇದು ನಾರ್ತ್ ಬಟನ್ ಐಲ್ಯಾಂಡ್ ಆಯಿತು. ಸರಿ, ಅದಾದ ನಂತರ ಬರುವಂಥದ್ದು ಮಿಡ್ಲ್ ಬಟನ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕ್. ಸರಿ, ಇಲ್ಲಿ ಏನಿದೆ, ಇನ್ ಅಡಿಷನ್ ಟು ಸ್ಪಾಟೆಡ್ ಡೀರ್, ಇಲ್ಲಿ ಸ್ಪಾಟೆಡ್ ಡೀರು ಇದೆ ಆ್ಯಂಡ್ ಮಾನಿಟರ್ ಲಿಸರ್ಡ್ ಅದು ಕೂಡ ಇದೆ. ನ್ಯಾಷನಲ್ ಪಾರ್ಕ್ ಈಸ್ ಫೇಮಸ್ ಫಾರ್ ಇಟ್ಸ್ ಅಬಂಡೆಂಟ್ ಮೆರೈನ್ ಲೈಫ್. ತುಂಬ ವರ್ಣಿಸಲು ಅಸಾಧ್ಯವಾದಷ್ಟು ಇಲ್ಲಿ ಸಾಗರ ಸಂಪತ್ತಿದೆ ಅಂತ ಹೇಳ್ತಿದ್ದಾರೆ. ಇನ್ಕ್ಲೂಡಿಂಗ್ ದಿ ಬ್ಲೂ ವೇಲ್, ನೀಲಿ ತಿಮಿಂಗಿಲ ಇದೆಯಂತೆ, ಡ್ಯೂಗಾಂಗ್, ಡಾಲ್ಫಿನ್ಸ್, ಸೀ ಟರ್ಟಲ್ಸ್ ಆ್ಯಂಡ್ ದಿ ಪ್ರಿಸ್ಟಿನ್ ಆ್ಯಂಡ್ ಕಲರ್ಫುಲ್ ಕೊರಲ್ ಲೈಫ್. ಮತ್ತೊಂದು ಸಲ ಇಲ್ಲಿ ಹವಳ ದಿಬ್ಬಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಲರ್ಫುಲ್ ಕೊರಲ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ದಟ್ ಅಟ್ರಾಕ್ಟ್ಸ್ ಸ್ನೋರ್ಕೆಲರ್ಸ್ ಫ್ರಮ್ ಆಲ್ ಓವರ್ ದಿ ವರ್ಲ್ಡ್. ನೋಡಿ, ಸ್ನೋರ್ಕೆಲರ್ ಅನ್ನುವಂಥದ್ದು ಕೂಡ ಇದೇನು ಗೊತ್ತಾ, ಸರ್ಫೇಸ್ ವಾಟರಲ್ಲಿ, ಅಂದರೆ ಸ್ಕೂಬಾ ಅಂದರೆ ಒಳಗೆ ಡೈವ್ ಮಾಡ್ತೀವಿ, ಆದರೆ ಇದು ಕೂಡ ಒಂದು ಸ್ಪೋರ್ಟ್, ಒಂದು ಕ್ರೀಡೆ ಹೌದು. ಸ್ನೋರ್ಕೆಲರ್ಸ್ ಅಂತಂದರೆ ಸರ್ಫೇಸ್ ವಾಟರ್ ಮೇಲೆ ಆಡುವಂಥದ್ದು, ಸರಿ ಅಲ್ವಾ? ಸೊ ಇಲ್ಲಿ ಒಂದಷ್ಟು ವಿಂಗ್ಸು, ಫ್ಲಾಪ್ಸು ಇದೆಲ್ಲ ಹಾಕ್ಕೊಂಡೇ ಇರ್ತಾರೆ, ಇಲ್ಲ ಅಂತಿಲ್ಲ. ಆದರೆ ತೀರಾ ಆಳಕ್ಕೆ ಇಲ್ಲಿ ಹೋಗುವುದಿಲ್ಲ. ಸರ್ಫೇಸ್ ವಾಟರಲ್ಲಿ ನಡೆಸುವಂಥ ಕ್ರೀಡೆ ದಟ್ ಈಸ್ ಸ್ನೋರ್ಕೆಲಿಂಗ್ ಅಂತ ಹೇಳ್ತೀವಿ, ಸರಿ ಅಲ್ವಾ? ಇದು ಮಿಡ್ಲ್ ಬಟನ್ ಐಲ್ಯಾಂಡಲ್ಲಿ ನಡೆಯುವಂಥ ಕ್ರೀಡೆ ಅದಾಯಿತು. ಅದಾದಮೇಲೆ ಸೌತ್ ಬಟನ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕ್, ಟೈನಿ ಐಲ್ಯಾಂಡ್ ಅಂತ ಹೇಳ್ತಿದ್ದಾರೆ.
ಈ ಮಿಡ್ಲ್ ಬಟನ್ ಇದೆಯಲ್ಲ, 3ರಲ್ಲಿ ಮಿಡ್ಲ್ ಬಟನ್ ಅತ್ಯಂತ ಬೃಹತ್ತಾದಂಥದ್ದು. ಸೊ ನಾವು ಸೌತ್ ಬಟನ್ ಇದೆಯಲ್ಲ, ದಿಸ್ ಈಸ್ ಎ ಟೈನಿ ಐಲ್ಯಾಂಡ್, ಅಂದರೆ ತುಂಬ ಪುಟ್ಟದಾದಂಥದ್ದು. ದಿಸ್ ಇಸ್ ಶಾಲೋ ವಾಟರ್ ಕೋರಲ್ ರೀಫ್ಸ್. ಶಾಲೋ ವಾಟರ್ ಅಂದರೆ ತೀರ ಏನು ಹೇಳಿ ಆಳವೇ ಇಲ್ಲದಿರುವಂಥದ್ದು. ಸೊ ಅದು ಟೊಳ್ಳು ಅಂತ ಹೇಳ್ತೀವಲ್ಲ, ಅಂದರೆ ಅಷ್ಟೇನು ಆಳವಿಲ್ಲದ್ದು. ವಾಟರ್ ಕೊರಲ್ ರೀಫ್ಸ್ ವಿತ್ ಹೈ ವಿಸಿಬಿಲಿಟಿ ಅಂತ ಹೇಳ್ತಿದ್ದಾರೆ. ದೀಸ್ ಟ್ರಾಪಿಕಲ್ ಕೋರಲ್ ರೀಫ್ಸ್. ಟ್ರಾಪಿಕಲ್ ಕೋರಲ್ ರೀಫ್ಸ್ ಅಂದರೆ ಉಷ್ಣವಲಯದ ಹವಳದಿಬ್ಬಗಳು. ಆರ್ ಎಟ್ ಡೆಪ್ತ್ಸ್ ಆ್ಯಸ್ ಶಾಲೋ ಆ್ಯಸ್, ಎಷ್ಟು 6 ಅಡಿಗೆಲ್ಲ ಸಿಕ್ಕಿಬಿಡುತ್ತಂತೆ, ಅಷ್ಟು ಕೈಗೆ ಸಿಗುವಷ್ಟು ಮೇಲೆ ಇದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ದಿ ಐಲ್ಯಾಂಡ್ ಈಸ್ ಎ ಪಾಪ್ಯುಲರ್ ಸೈಟ್ ಫಾರ್ ಸ್ನೋರ್ಕೆಲಿಂಗ್ ಆ್ಯಂಡ್ ಸ್ಕೂಬಾ ಡೈವಿಂಗ್. 2 ಕ್ರೀಡೆಗಳು ಅತಿ ಹೆಚ್ಚು ನಡೆಯುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಸೌತ್ ಬಟನ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕಲ್ಲಿ. ಸರಿ ಅಲ್ವಾ ಸ್ನೇಹಿತರೆ? ಇವತ್ತು ನಾವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿನ ಹಲವು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಕಲ್ತ್ಕೊಂಡಿದ್ದೀವಿ. ಫ್ರೆಂಡ್ಸ್, ರಿಮೆಂಬರ್ ದಿಸ್: ಸಕ್ಸಸ್ ಸ್ಟಾರ್ಟ್ಸ್ ವಿತ್ ಎವ್ರಿ ಚಾಲೆಂಜ್, ನಾಟ್ ಫ್ರಮ್ ದಿ ಕಂಫರ್ಟ್ ಝೋನ್. ಕೀಪ್ ಸ್ಟಡಿಯಿಂಗ್, ಕೀಪ್ ಲರ್ನಿಂಗ್ ವಿತ್ ಅಸ್, ವಿತ್ ಜ್ಞಾನ ಗಂಗೋತ್ರಿ. ಮತ್ತೆ ಸಿಗ್ತೀನಿ ನಾನು ಮುಂದಿನ ಸಂಚಿಕೆಯಲ್ಲಿ. ಈ ಸದ್ಯದಲ್ಲಿ